ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀರಾ ಅನ್ನೋರಿಗೆ ಈ ಒಂದು ವಿಡಿಯೋದಲ್ಲಿ, ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡೋರಿಗೆ ಈ ಒಂದು ವಿಡಿಯೋದಲ್ಲಿ ಈ ರೀತಿ ಮಾಡೋಕ್ಕೋಗ್ಬಿಡಿ ಫ್ರೆಂಡ್. ಯಾವ ರೀತಿ ಅಂದರೆ, ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಸಮಸ್ಯೆ ಆಗುತ್ತೆ ಫ್ರೆಂಡ್. ಯಾವ ರೀತಿ ಸಮಸ್ಯೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರಲ್ಲ, ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಮೊದಲನೇದಾಗಿ ನೀವೇನಾದರೂ ಆರ್ಡರ್ ಮಾಡ್ತೀರಾ ಅಂದರೆ, ನೀವೇನಾದರೂ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀರಾ ಅಂದರೆ, ನೀವು ಆರ್ಡರ್ ಮಾಡಿದ್ದು ತೊಗೊಂಡು ಯೂಸ್ ಮಾಡಿ ನೀವೇನಾದರೂ ಪದೇ ಅದೇ ಮಾಡ್ತಾಯಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ಆರ್ಡರ್ ಮಾಡಿದ್ದು ನೀವು ಈಗ ಏನೋ ಒಂದು ವಸ್ತುನ ಆರ್ಡರ್ ಮಾಡಿದ್ದೀನಿ ತಿಳ್ಕೊಳ್ಳಿ, ಯಾವುದೇ ಒಂದು ಕಂಪ್ನಿಯಲ್ಲಿ ಆರ್ಡರ್ ಮಾಡಿದ್ದೀನಿ ತಿಳ್ಕೊಳ್ಳಿ. ಆರ್ಡರ್ ಮಾಡಿ ನಿಮಗೆ ಬೇಡ ಅಂತ ಮತ್ತೆ ವಾಪಸ್ ಕಳಿಸೋದಾಗಲಿ, ಪದೇ ವಾಪಸ್ ಕಳಿಸೋದಾಗಲಿ, ಪದೇ ರಿಫಂಡ್ ಮಾಡೋದಾಗಲಿ, ಪದೇ ರಿಟರ್ನ್ ಮಾಡೋದಾಗಲಿ, ಈ ರೀತಿ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತಂದರೆ, ನಿಮಗೆ ಯಾವುದೇ ಒಂದು ನೀವೊಂದು ಕಂಪ್ನಿಯಲ್ಲಿ ಏನಾದರೂ ಆರ್ಡರ್ ಮಾಡ್ತೀರ ಅಂದರೆ ನಿಮಗೆ ಅಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ ಫ್ರೆಂಡ್. ನೀವೇನಾದರೂ ಆನ್ಲೈನಲ್ಲಿ ಪೇ ಮಾಡ್ತೀರಾ ಅಥವಾ ಈಗ ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀರಾ ಅನ್ನೋದು ಬರುತ್ತೆ. ಅಲ್ಲಿ ಕೆಲವೊಂದಿಷ್ಟು ಆಪ್ಷನ್ ಬರುತ್ತೆ, ಪೇಮೆಂಟ್ ಮೆಥಡ್ ಆಪ್ಷನ್ ಬರುತ್ತೆ. ಆವಾಗ ನಿಮಗೆ ಈಗ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತೀರಾ ಅಂದರೆ ನಿಮಗೆ ಇದೇ ಇರುತ್ತೆ ಆನ್ಲೈನ್ ಪೇಮೆಂಟ್. ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀರಂದರೆ, ಈ ಕ್ಯಾಶ್ ಆನ್ ಡೆಲಿವರಿ ಯಾಕೆ ಮಾಡ್ತಾರೆ ಅಂದರೆ ಮೋಸ ಆಗೋಲ್ಲ ಅಂತ. ಅಂದರೆ ನಾವೊಂದು ಪ್ರಾಡಕ್ಟ್ ನೋಡಿ ನಾವು ಕೂಡ ದುಡ್ಡು ಕೊಡ್ಬೋದು, ಅಥವಾ ಕೊಟ್ಟ ಮೇಲೆ ನಾವು ದುಡ್ಡು ಕೊಡ್ಬೋದು ಅಂತ ಏನು ಗ್ಯಾರಂಟಿ ಇರುತ್ತೆ. ಆದರೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡಿದರೂ ಕೂಡ ಗ್ಯಾರಂಟಿ ಇರುತ್ತೆ, ಏನಿಲ್ಲ. ಆದರೆ ಭಾಳ ಜನ ಕ್ಯಾಶ್ ಆನ್ ಡೆಲಿವರಿ ಮಾಡ್ತಾರೆ. ಈ ಒಂದು ಕ್ಯಾಶ್ ಆನ್ ಡೆಲಿವರಿ ನಿಮಗೆ ಆಪ್ಷನ್ ಕಂಟಿನ್ಯೂಸ್ ಆಗಿ ಇರಬೇಕಂದ್ರೆ ನೀವು ಆನ್ಲೈನಲ್ಲಿ ಕರೆಕ್ಟಾಗಿ ವಸ್ತು ತೊಗೊಂಡು ಯೂಸ್ ಮಾಡಿ, ಅಥವಾ ಬೇಡ ಇರೋದು ಯಾವುದಾದ್ರು ಒಂದು ವಾಪಸ್ ಕಳಿಸಿರೋ ನಡೀತಾ. ಆದರೆ ನೀವು ಪದೇ ಆನ್ಲೈನಲ್ಲಿ ತರಿಸಿದಂಥ ಒಂದು ವಸ್ತುನ ಪದೇ ರಿಟರ್ನ್ ಕಳಿಸೋದಾಗಲಿ, ಅದನ್ನ ಅವರು ಆರ್ಡರ್ ಕೊಡೋಕ್ಕೆ ಬರ್ತಾರಲ್ಲ, ಅವರೊಂದು ಫೋನ್ ರಿಸೀವ್ಡ್ ಮಾಡೋದಾಗಲಿ ಕಟ್ ಮಾಡಿದರೆ, ನಿಮಗೆ ಪದೇ ಈ ರೀತಿ ಮಾಡೋದ್ರಿಂದ ನಿಮ್ಮೊಂದು ಕ್ಯಾಶ್ ಆನ್ ಡೆಲಿವರಿ ಒಂದು ಆಪ್ಷನ್ ತೆಗೆದುಬಿಡ್ತಾರೆ ಫ್ರೆಂಡ್. ಇದರಿಂದ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ನೀವು ತೊಗೋಬೇಕು. ಇಲ್ಲಾಂದರೆ ನಿಮಗೆ ಈ ರೀತಿ ಮಾಡೋದ್ರಿಂದ ಪದೇ ನೀವು ಈ ಒಂದು ಆರ್ಡರ್ನ ರಿಟರ್ನ್ ಕಳಿಸೋದ್ರಿಂದ ನಿಮಗೆ ಈ ಒಂದು ಕ್ಯಾಶ್ ಆನ್ ಡೆಲಿವರಿ ತೆಗೆದ್ರೆ ನಿಮ್ಗೆ ಸೀದಾ ಈ ಒಂದು ಆಪ್ಷನ್ ಹೋಗಿ ನೀವು ನೀವು ಆಮೇಲೆ ಏನು ಮಾಡ್ಬೇಕಂದ್ರೆ ನೀವು ಆನ್ಲೈನಲ್ಲೇ ಪೇ ಮಾಡಿ ತೊಗೋಬೇಕು. ಆ ರೀತಿ ಇರುತ್ತೆ ಫ್ರೆಂಡ್. ಹಾಗಾಗಿ ಈ ರೀತಿ ತಪ್ಪು ಮಾಡೋಕ್ಕೋಗ್ಬೇಡಿ. ಮಾಡಿ 1-2 ನಡೆಯುತ್ತೆ, ಇದು ನಿಮಗೆ ಬೇಡವಾ ಬಿಡಿ, ಸೇಮ್ ಸಮಸ್ಯೆ ಅಲ್ಲ. ಆಮೇಲೆ 1-2 ವಸ್ತು ಯೂಸ್ ಮಾಡಿ ಆಮೇಲೆ ಒಂದು ಬೇಡ ಅಂದ್ಬಿಡಿ, ಅದು ಓಕೆ. ಆದರೆ ಪದೇ ಮಾಡೋದ್ರಿಂದ ನಿಮಗೆ ಈ ಒಂದು ಕ್ಯಾಶ್ ಆನ್ ಡೆಲಿವರಿನ ಲೆಸ್ ಮಾಡ್ತಾರೆ ಫ್ರೆಂಡ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಫ್ರೆಂಡ್. ಯಾವುದೇ ಒಂದು ಕಂಪ್ನಿ ಆಗಲಿ ಫ್ರೆಂಡ್, ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಯಾವುದೇ ಒಂದು ಕಂಪ್ನಿ ಆಗಲಿ ಇದೇ ರೀತಿ ನಿಮಗೆ ಈ ಒಂದು ಆಪ್ಷನ್ ಸಿಗುತ್ತೆ ಫ್ರೆಂಡ್. ಈ ಒಂದು ಆಪ್ಷನ್ ಸದಾಕಾಲ ನಿಮ್ಮೊಂದು ಕ್ಯಾಶ್ ಆನ್ ಡೆಲಿವರಿಯಲ್ಲೇ ಯೂಸ್ ಮಾಡ್ತೀರಂದರೆ ನೀವು ಮಾಡಿರುವಂಥ ಆರ್ಡರ್ ಯೂಸ್ ಮಾಡಬೇಕು, ರಿಟರ್ನ್ ಕಳಿಸ್ಬಾರ್ದು, ಪದೇ ರಿಟರ್ನ್ ಕಳಿಸ್ಬಾರ್ದು ಫ್ರೆಂಡ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿಯಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಇವರಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋನ ಟೇಕ್ ಕೇರ್, ಬಾಯ್ ಫ್ರೆಂಡ್.